ಓಂ ಶಾಂತಿ. ಮಾನವ ನವೀನತೆಯ ಪ್ರಿಯನು. ಅವನಿಗೆ ಏನು ಸಾಧಿಸಬೇಕಾದ್ರೂ ಅದರಲ್ಲಿ ನವೀನತೆ ಇರಬೇಕು ಅಂತಿರ್ತದೆ. ಒಂದು ಪೆನ್ ತಗೊಳ್ಳುವಾಗೂ ಸಹ ನಮ್ಮ ಫ್ರೆಂಡ್ಸ್ ಹತ್ರ ಯಾರ ಹತ್ರ ಇರಬಾರ್ದು, ಅಂಥ ಪೆನ್ ಬೇಕು. ಒಂದು ಮನೆ ಕಟ್ಟುವಾಗ ಯಾರು ಈ ಮಾಡೆಲ್ನಲ್ಲಿ ಕಟ್ಟಿರಬಾರ್ದು, ಆ ರೀತಿ ಮನೆ ಕಟ್ಟಬೇಕು. ಈ ರೀತಿ ಎಲ್ಲದರಲ್ಲೂ ನವೀನತೆ ಬಯಸ್ತಾನೆ. ಇವನ್ ಆಹಾರದಲ್ಲಿ ನವೀನತೆ ಬಯಸ್ತಾನೆ. ಏನಾದರೂ ಒಂದು ಹೊಸತ್ತಿರಬೇಕು, ಹೊಸ ಟೇಸ್ಟ್ ಇರಬೇಕು. ಇನ್ನು ಅಡುಗೆ ಮಾಡೋ ಇಂಟ್ರೆಸ್ಟ್ ಇರೋರಂತೂ ಹೊಸ ಹೊಸ ಟೈಪಿನ ಇನ್ವೆನ್ಷನ್ ಮಾಡಿ ಯೂಟ್ಯೂಬಿಗೆ ಹಾಕ್ತಾರೆ. ಹೊಸ ಟೈಪಿನ ಸ್ನ್ಯಾಕ್ಸ್, ಹೊಸ ಟೈಪಿನ ಟಿಫಿನ್, ಕಡಿಮೆ ಪರಿಶ್ರಮ, ಕಡಿಮೆ ಸಮಯದಲ್ಲಿ, ಕಡಿಮೆ ಇಂಗ್ರೀಡಿಯೆಂಟ್ಸ್ನಿಂದ ಮಾಡಬೇಕು ಅಂತ. ಇನ್ನು ಆಹಾರ ತಯಾರು ಮಾಡುವಂತಹ ಇಂಟ್ರೆಸ್ಟ್ ಉಳ್ಳವರು ಹೊಸ ಹೊಸ ಯೂಟ್ಯೂಬ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ವೆರೈಟಿ ಅಡುಗೆಗಳನ್ನು ಕಲಿತಿರ್ತಾರೆ. ಈ ಅಡುಗೆ ಮಾಡುವಾಗ ಫಸ್ಟ್ ಹೆಂಗೆ ಮಾಡಬೇಕಂತ ಪಟ ಹೇಳಂಗಿಲ್ಲ. ಫಸ್ಟ್ ಇಂಗ್ರೀಡಿಯೆಂಟ್ಸ್, ಇದಕ್ಕೆ ನಾನು ಏನೇನು ಸಾಮಾನು ತೊಗೊಂಡಿದ್ದೀನಿ, ಕರಿಬೇವು, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಹಿಟ್ಟು, ಎಷ್ಟೆಷ್ಟು ತೊಗೊಂಡಿನಿ, ಯಾವ್ಯಾವ ಐಟಮ್ಸ್ ಬೇಕು ಅಂತ ಹೇಳ್ತಾರೆ. ಐಟಮ್ಸ್ ಭಾಳ ಇಂಪಾರ್ಟೆಂಟ್. ಇನ್ನು ಔಷಧಿಯಲ್ಲೂ ಅಷ್ಟೇ. ಯಾವುದೇ ಔಷಧಿಯನ್ನು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡೋಕ್ಕಿಂತ ಮೊದಲು ಅದರೊಳಗೆ ಏನು ಅದಾವಪ್ಪ, ಯಾವ್ಯಾವ ಕಂಟೆಂಟ್ಸ್ ಅದಾವೆ ನೋಡ್ತಾರೆ. ಇನ್ನು ಸ್ವಲ್ಪ ವಿದ್ಯಾವಂತ ಪೇಷಂಟ್ಸ್ ಅದನ್ನು ನೋಡ್ತಾರೆ. ಇದ್ರಾಗ ಯಾವ್ಯಾವ ಕಾಂಬಿನೇಷನ್ಸ್ ಅದಾವೆ, ಅದರೊಳಗೆ ಏನೇನು ಕಂಟೆಂಟ್ಸ್ ಅದಾವೆ ನೋಡ್ಕೊಂಡು ತಗೊಳ್ತಾರೆ. ಹಾಗೆ ನಮ್ಮ ಜೀವನದಲ್ಲಿ ಸಫಲತೆಯನ್ನು ಬಯಸ್ತೀವಿ. ಸಫಲತೆಗೆ ಪಡೆದುಕೊಳ್ಳಬೇಕಾದ್ರೆ ಏನೇನು ಕಂಟೆಂಟ್ಸ್, ಏನೇನು ಇಂಗ್ರೀಡಿಯೆಂಟ್ಸ್, ಯಾವ್ಯಾವ ಐಟಮ್ಸ್ ಬೇಕು ನಮ್ಮ ಹತ್ರ. ಸಫಲತೆಗಾಗಿ ಯಾವ ಮನೋದಶೆಗಳು ನಮ್ಮದಿದ್ದರೆ ಸಫಲತೆಯನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ. ಸಫಲತೆ ಅಂದರೆ ಏನು? ಸಫಲತೆ ಒಂದೇ ಶಬ್ದದಲ್ಲಿ ಹೇಳಬೇಕಾದ್ರೆ ಹಣ, ಅಧಿಕಾರ, ವಿಜಯದ ಹಾರ, ಇವೆಲ್ಲ ಸಕ್ಸಸ್ ಟೆಂಪರರಿ. ನಿಜವಾದ ಸಕ್ಸಸ್ ಅಂದರೆ ಪ್ರಶಾಂತಮಯ ಜೀವನ, ಸಮಾಧಾನ ಜೀವನ. ಇದೆಲ್ಲದಕ್ಕಿಂತ ಬೆಸ್ಟ್ ಡೆಫಿನೇಷನ್ ಸಕ್ಸಸ್ ಅಂದರೆ ಸಂತೃಪ್ತ ಜೀವನ. ಒಮ್ಮೆ ನಮ್ಮ ಜೀವನದ ಇತಿಹಾಸದ ಪುಟಗಳನ್ನು ತೆಗೆದು ನಾವೇ ನೋಡಿಕೊಂಡಾಗ ನಮಗೇನೆ ನಮ್ಮ ಬಗ್ಗೆ ನೆಮ್ಮದಿ ಅನ್ನಿಸ್ಬೇಕು. ಅಬ್ಬಾ, ಇಂಥ ಪರಿಸ್ಥಿತಿಯಲ್ಲಿ ನಾನು ಎಷ್ಟು ನನ್ನ ಮನಸ್ಸು ಶಾಂತ ಇಟ್ಕೊಂಡಿದ್ದೆ, ಇಂಥ ವಿಘ್ನವನ್ನು ನಾನು ಗೆದ್ನಲ್ಲ, ಇಂಥ ಪರಿಸ್ಥಿತಿಯಲ್ಲೂ ನನ್ನ ಮನಸ್ಸು ಎಷ್ಟು ಅಚಲ ಶೀತಲ ಇತ್ತು. ಆ ಶೀತಲ ಮನಸ್ಸು, ಆ ಅಚಲತೆಯೇ ನಿಜವಾದ ಸಫಲತೆ. ಪರಿಸ್ಥಿತಿಗಳು ಬರೋದು ಸರ್ವೇ ಸಾಮಾನ್ಯ. ಪರಿಸ್ಥಿತಿ ಬಂದ ತಕ್ಷಣ ನಮ್ಮ ಸ್ಥಿತಿ ಅಪ್ಸೆಟ್ ಆಯ್ತಂದರೆ ನಾವು ವೀಕ್ ಇದ್ದೀವಿ ಅಂತ ಅರ್ಥ. ಆ ಪರಿಸ್ಥಿತಿಯ ಮಧ್ಯದಲ್ಲೂ ನಾನು ನಿಶ್ಚಲನಿದ್ದೀನಿ ಅಂದರೆ ನಾನು ಶಕ್ತಿಶಾಲಿ, ನಾನು ಸಫಲತಾಪೂರ್ಣ. ಗಾಬರಿ, ಭಯ, ದುಃಖ, ಖೇದ, ನಕಾರಾತ್ಮಕ, ಜಿಗುಪ್ಸೆ, ದ್ವೇಷ, ಈರ್ಷೆ ಇವುಗಳು ಉತ್ಪನ್ನ ಆಗ್ಬಿಡ್ತವೆ. ಯಾವುದೋ ಒಂದು ಸಿಚುವೇಶನ್, ಜನರ ನಡತೆಯಿಂದ ಇರ್ಬೋದು, ಬರುವ ಪರಿಸ್ಥಿತಿಗಳಿಂದ ಇರ್ಬೋದು. ಆದ್ದರಿಂದ ಸಫಲತೆ ಅಂದರೆ ಸಂತೃಪ್ತ ಜೀವನ, ಸ್ಯಾಟಿಸ್ಫ್ಯಾಕ್ಷನ್. ಹಾಗಾದರೆ ಅಂಥ ಸಫಲತೆಯನ್ನು ಪಡ್ಕೋಬೇಕಾದ್ರೆ ನಮಗೇನೇನು ಬೇಕು? ಅಲ್ಲಿ ಹೇಳ್ತಾರೆ, ಅಡುಗೆ ತಯಾರು ಮಾಡಬೇಕಾದ್ರೆ ಜೀರಿಗೆ ಬೇಕು, ಹಿಟ್ಟು ಬೇಕು, ಸಾಸಿವೆ ಬೇಕು, ಕರಿಬೇವು ಬೇಕು. ಇನ್ನು ಡಾಕ್ಟರ್ಸ್ ಕಡೆ ಹೋದ್ರೆ ಅವರು ಹೇಳ್ತಾರೆ, ನಿಮಗೆ ಕಾಂಬಿನೇಷನ್ ಬೇಕು, ಸಿಟ್ರಸಿನದ್ದು ಕಾಂಬಿನೇಷನು, ಆಮೇಲೆ ಅದ್ರ ಕಾಂಬಿನೇಷನ್, ಇದ್ರ ಕಾಂಬಿನೇಷನ್ ಹಾಕಿ ಗುಳಿಗೆ ಕೊಡ್ತಾರೆ. ಈಗ ಸಫಲತೆಗೆ ನಮ್ಗೆ ಯಾವ್ಯಾವ ಕಾಂಬಿನೇಷನ್ ಬೇಕು? ಒಂದು ಫ್ಯಾಮಿಲಿ ಹೊಸ ಕಾರ್ ತೊಗೊಂಡಿದ್ರು. ಆ ಕಾರನ್ನು
ತಗೊಂಡು ಅವತ್ತಿನ ದಿನನೇ ಫಸ್ಟ್ ತೊಗೊಂಡಿದ್ರು. ಉದ್ಘಾಟನೆ ಆಯಿತು, ಪೂಜೆ ಮಾಡಿದರು, ಖುಷಿ ಆಯಿತು. ರಾತ್ರಿ ಊಟ ಮಾಡಿದರು. ಮನೆಯಲ್ಲಿ ಊಟ ಮುಗಿಸಿದ ಮೇಲೆ ಮಕ್ಕಳು ಹೇಳ್ತಾರೆ ಅಪ್ಪನಿಗೆ, ಅಪ್ಪ ಮತ್ತೆ ಇವತ್ತು ಹೊಸ ಕಾರ್ ತೊಗೊಂಡಿವಿ, ಊಟನೂ ಆಯಿತು, ನಾವು ಐಸ್ ಕ್ರೀಮ್ ಪಾರ್ಲರಿಗೆ ಹೋಗಿ ಐಸ್ ಕ್ರೀಮ್ ತಿಂದು ಬರೋಣ ಅಂತ ಹೇಳ್ತಾರೆ. ಆಯಿತು, ಓಕೆ ಪಪ್ಪ ಮಮ್ಮ ಅವರು ಮಕ್ಕಳೆಲ್ಲರೂ ಹೋದರು. ಆವಾಗ ಐಸ್ ಕ್ರೀಮ್ ತೊಗೊಂಡ್ರು. ಚಾಕ್ಲೇಟ್ ಫ್ಲೇವರದ್ದು ಐಸ್ ಕ್ರೀಮ್ ಬೇಕಂದ್ರು. ಚಾಕ್ಲೇಟ್ ಫ್ಲೇವರದ್ದು ಐಸ್ ಕ್ರೀಮ್ ತಿಂದರು, ಖುಷಿ ಪಟ್ಟರು, ಎಂಜಾಯ್ ಮಾಡಿದರು, ಬಂದರು. 2ನೇ ದಿನ ಊಟ ಆಯಿತು. ಮತ್ತೆ ಮಕ್ಕಳಂದ್ರು, ನಿನ್ನೆ ಹೆಂಗೆ ಹೋಗಿದ್ವಿ ಅಲ್ಲ, ಮತ್ತಲ್ಲ ಐಸ್ ಕ್ರೀಮ್ ತೊಗೊಳಕ್ಕೆ ಹೋಗೋಣ. ಮತ್ತೆ ಹೋದ್ರೆ ಐಸ್ ಕ್ರೀಮ್ ತಿನ್ನಲಿಕ್ಕೆ ವೆನಿಲಾ ಫ್ಲೇವರ್ ಬೇಕು ಅಂದರು. ವೆನಿಲಾ ಫ್ಲೇವರದ್ದು ಐಸ್ ಕ್ರೀಮ್ ಬಂತು, ತಿಂದರು. ಗಾಡಿ ಸ್ಟಾರ್ಟ್ ಮಾಡಿದರೆ ಸ್ಟಾರ್ಟೇ ಆಗಲಿಲ್ಲ. ಆಶ್ಚರ್ಯ ಆಗ್ಬಿಡ್ತು. ನಿನ್ನೆ ಎಷ್ಟು ಚಲೋ ಸ್ಟಾರ್ಟ್ ಆಯ್ತು, ಇವತ್ತು ಯಾಕೆ ಸ್ಟಾರ್ಟ್ ಆಗಲಿಲ್ಲ? ಅಷ್ಟೊತ್ತಿಗೆ ಮಕ್ಕಳು ಕಾಡಿಸಿದ್ರು ಹಾಗೆ ಸುಮ್ಮನೆ, ನಾವು ವೆನಿಲಾ ಫ್ಲೇವರ್ ತಿಂದೀವಲ್ಲ ಅದಕ್ಕೆ ಕಾರ್ ಸ್ಟಾರ್ಟ್ ಆಗಿಲ್ಲ. ಅಷ್ಟೊತ್ತಿಗೆ ಮಕ್ಕಳು ದಿನಾ ಊಟ ಆದಮೇಲೆ ದಿನಾ ಐಸ್ ಕ್ರೀಮ್ ಹೋಗೋಣ ಅಂತಿದ್ರು. ದಿನ ಐಸ್ ಕ್ರೀಮ್ ತಿನ್ನಕ್ಕೆ ಹೋಗಿದ್ರು. ಆಶ್ಚರ್ಯ ಏನಾಯ್ತಂದರೆ, ಚಾಕ್ಲೇಟ್ ಫ್ಲೇವರ್ ತಿಂದಾಗ ಗಾಡಿ ಬೇಗ ಸ್ಟಾರ್ಟ್ ಆಗ್ತಿತ್ತು, ವೆನಿಲಾ ಫ್ಲೇವರ್ ತಿಂದಾಗ ಗಾಡಿ ಲೇಟ್ ಸ್ಟಾರ್ಟ್ ಆಗಿತ್ತು. ಸ್ಟಾರ್ಟ್ ಆಗ್ಲಿಕ್ಕೆ ಭಾಳ ಪ್ರಾಬ್ಲಮ್ ಮಾಡ್ತಿತ್ತು. ಕೇವಲ ಇದು ಜೋಕ್ ಅಂದ್ಕೊಂಡ್ರೆ ಅದು ನಿಜವಾಗ್ಲೂ ಹಂಗೆ ಆಗ್ಬಿಡ್ತು. ಆಮೇಲೆ ಈ ಅಪ್ಪನಿಗೆ, ಅಲ್ಲ ಹೊಸ ಕಾರ್ ತೊಗೊಂಡಿವಿ, ಹಿಂಗಾದ್ರೆ ಹೆಂಗೆ ಅಂತ 10-15 ದಿನ ಆದಮೇಲೆ ಅಬ್ಸರ್ವ್ ಮಾಡಿ ನಿಜವಾಗ್ಲೂ ಒಂದು ಸರ್ವಿಸ್ ಇಂಜಿನಿಯರಿಗೆ ಫೋನ್ ಮಾಡಿದ್ರು. ನೋಡಪ್ಪ, ನಮ್ಮ ಕಾರ್ ಪ್ರಾಬ್ಲಮ್ ಹೇಳ್ತೀನಿ. ಸರ್ವಿಸ್ ಇಂಜಿನಿಯರ್ಗೆ ಹೇಳಿದ್ರು, ಪಾಪ ನಮ್ಮ ಕಾರ್ ಪ್ರಾಬ್ಲಮ್ ಕೇಳಿದ್ರೆ ನಿಮಗೆ ಜೋಕ್ ಅನ್ನಿಸ್ಬೋದು, ಫುಲಿಶ್ನೆಸ್ ಅನ್ನಿಸ್ಬೋದು, ಆದರೆ ಇದು ನಿಜ. ನಾವು ಯಾವಾಗ ಐಸ್ ಕ್ರೀಮ್ ಪಾರ್ಲರಿಗೆ ಬಂದು ಚಾಕ್ಲೇಟ್ ಫ್ಲೇವರ್ ಐಸ್ ಕ್ರೀಮ್ ತಿಂತೀವೋ ಪಟ್ ಅಂತ ಕಾರ್ ಸ್ಟಾರ್ಟ್ ಆಕೈತಿ. ಯಾವಾಗ ವೆನಿಲಾ ಫ್ಲೇವರ್ ತಿಂತೀವಲ್ಲ ಭಾಳ ಪ್ರಾಬ್ಲಮ್ ಆಗ್ತದೆ, ಸ್ಟಾರ್ಟಿಂಗ್ ಪ್ರಾಬ್ಲಮ್. ಹಿಂಗೆ ಯಾಕೆ? ಸರ್ವಿಸ್ ಇಂಜಿನಿಯರ್ಗೆ ಆಶ್ಚರ್ಯ, ಇದು ಎಂಥ ಹೊಸ ಪ್ರಾಬ್ಲಮ್ಮು? ಹೊಸದಾಗಿ ಆ ಕಂಪ್ನಿಯ ಕಾರ್ ಆಗ್ತಾನೆ ಬಿಡುಗಡೆ ಆಗಿತ್ತು. ಇನ್ನು ಈ ರೀತಿ ಎಲ್ಲ ಕಡೆ ಎಲ್ಲರ ಬಾಯಲ್ಲೂ ನಮ್ಮ ಕಾರ್ ಈ ರೀತಿ ಐತೆ ಅಂತ ಪ್ರೊಪಗೇಟ್ ಆಗಿಬಿಡ್ತದಪ್ಪ, ಎಲ್ಲ ಕಡೆ ನಮ್ಮ ಹೆಸರು ಕೆಡ್ತದೆ, ಏನಾರು ಮಾಡಿ ಸರಿ ಮಾಡ್ಬೇಕಂತ ಓಡೋಡಿ ಬಂದರು. ಆಯಿತು, ಇವತ್ತು ನೀವು ನಮ್ಮ ಮನೆಗೆ ಊಟಕ್ಕೆ ಬರ್ರಿ ಅಂತ ಕರೆದ್ರು ಸರ್ವಿಸ್ ಇಂಜಿನಿಯರ್ಗೆ. ಊಟಕ್ಕೆ ಹೋದರು. ಆಮೇಲೆ ಊಟ ಮುಗಿದ್ಮೇಲೆ ಈಗ ಐಸ್ ಕ್ರೀಮ್ ತೊಗೊಳ್ಳೋಣ, ಐಸ್ ಕ್ರೀಮ್ ತೊಗೊಂಡು ಹೋದ್ರು. ಚಾಕ್ಲೇಟ್ ಫ್ಲೇವರ್ ತಿಂದರು. ಕಾರ್ ಟಕ್ ಅಂತ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆಯ್ತಲ್ಲ ಅಂದ್ರೆ, ಇಲ್ಲ ನೀವು ನಾಳೆ ಬರ್ರಿ ಊಟಕ್ಕೆ. ಮರುದಿನ ಊಟಕ್ಕೆ ಬಂದ ಸರ್ವಿಸ್ ಇಂಜಿನಿಯರ್. ಆಯಿತು, ಐಸ್ ಕ್ರೀಮ್ ತಿನ್ಲಿಕ್ಕೆ ಹೋದರು. ಅವಾಗ ವೆನಿಲಾ ಫ್ಲೇವರ್ ತೊಗೊಂಡ್ರು ಮಕ್ಕಳು. ಅದೆಲ್ಲ ಅವಾಗ ಮಕ್ಕಳು ಹೇಳ್ಬಿಟ್ರು, ಅಂಕಲ್ ನೋಡ್ರಿ ಇವತ್ತು ವೆನಿಲಾ ತೊಗೊಂಡಿವಲ್ಲ, ನಮ್ಮ ಕಾರ್ ಲೇಟ್ ಸ್ಟಾರ್ಟ್ ಆಕೈತಿ, ಎಷ್ಟು ಸ್ಟಾರ್ಟಿಂಗ್ ಪ್ರಾಬ್ಲಮ್ ಮಾಡ್ತದೆ. ಸರ್ವಿಸ್ ಇಂಜಿನಿಯರ್ ನಾಗ್ತಾನೆ, ನೋಡಿದ್ರೆ ವೆನಿಲಾ ಫ್ಲೇವರ್ ತಿಂದ ಮೇಲೆ ಕಾರ್ ಸ್ಟಾರ್ಟ್ ಆಗೋಕ್ಕೆ ಪ್ರಾಬ್ಲಮ್ ಆಗ್ಬಿಡ್ತು. ಈ ಸರ್ವಿಸ್ ಇಂಜಿನಿಯರ್ ತನ್ನ ಹೆಡ್ಡಿಗೆ ಫೋನ್ ಮಾಡ್ತಾನೆ, ನಿಜವಾಗ್ಲೂ ಇವ್ರ ಪ್ರಾಬ್ಲಮ್ ರಿಯಲ್, ಏನು ಮಾಡೋದು, ಏನು ಚೆಕ್ ಮಾಡೋದು? ಯಾವುದೇ ಕಾರನ್ನು ಫಸ್ಟ್ ಚೆಕ್ ಮಾಡಬೇಕಾದ್ರೆ ಮೊದಲು ಅದ್ರಾಗಿನ ABC 3 ಪಾಯಿಂಟ್ ಚೆಕ್ ಮಾಡಬೇಕು. ಆಕ್ಸಿಲೇಟರ್, ಬ್ರೇಕ್ ಮತ್ತು ಕ್ಲಚ್. ನಮ್ಮ ಜೀವನನೂ ಒಂದು ಯಾತ್ರೆಯಾಗಿದೆ. ಕೆಲವೊಮ್ಮೆ ಭಾಳ ಖುಷಿಯಾಗಿರ್ತೀವಿ, ಕೆಲವೊಮ್ಮೆ ಸ್ಟಾರ್ಟಿಂಗ್ ಪ್ರಾಬ್ಲಮ್, ಕೆಲಸ ಮಾಡೋಕ್ಕೂ ಕಷ್ಟ, ಹೊಂದ್ಕೊಂಡು ಹೋಗೋಕ್ಕೂ ತೊಂದರೆ, ಜೀವನದ ಬಗ್ಗೆ ಜಿಗುಪ್ಸೆ, ಕೆಲವೊಮ್ಮಂತೂ ಲೈಫ್ ನಿರಸ. ಹೀಗೆ ಯಾಕಾಗ್ತದೆ? ಅಲ್ಲಿ ಹೆಂಗೆ ಕಾರನ್ನು ABC ಚೆಕ್ ಮಾಡ್ತಾರೋ ಹಂಗೆ ನಾವು ನಮ್ಮ ಲೈಫಿನ ABCಯನ್ನು ಚೆಕ್ ಮಾಡೋಣ. ನಮ್ಮ ಜೀವನದ ಯಾತ್ರೆಯ ಈ ಕಾರಿನ A ಅಂದರೆ ಯಾವುದು? ಅಲ್ಲಿ A ಅಂದರೆ ಎಕ್ಸಿಲೇಟರ್, ಇಲ್ಲಿ A ಅಂದರೆ ನಮ್ಮ ಜೀವನದ ವಿಷನ್, ನಮ್ಮ ಜೀವನದ ಗುರಿಯ ಸ್ಪಷ್ಟತೆ. ಇದು ನಮ್ಮ ಜೀವನವನ್ನು ಸ್ಪೀಡಪ್ ಮಾಡ್ತಾರೆ. ಹಾಗೆ ಹೇಗೆ ಅಲ್ಲಿ ಆಕ್ಸಿಲೇಟರ್ ಗಾಡಿಯನ್ನು ಫಾಸ್ಟ್ ಮುಂದುವರಿಸ್ತದೋ, ನಮ್ಮ ಜೀವನನೂ ಫಾಸ್ಟ್, ಕ್ವಿಕ್,
ಸಕ್ಸಸ್ಫುಲ್ ಆಗಬೇಕಾದ್ರೆ ನಮ್ಮದು ವಿಷನ್ ಕ್ಲಿಯರ್ ಇರಬೇಕು. ವಿಷನ್ ಅಂದರೆ ಗುರಿ. ನಾ ಏನು ತಲುಪಬೇಕಾಗಿದೆಯೋ ಅದನ್ನು ನಾನು ದೃಶ್ಯಿಸ್ಕೋಬೇಕು. ನಾನು ಏನು ಸಾಧಿಸ್ಬೇಕಾಗಿದೆಯೋ ಅದನ್ನು ನಾನು ಕಲ್ಪಿಸ್ಕೋಬೇಕು. ಚಿತ್ರಣ ನಮ್ಮ ಜೀವನದ ಬಹುಮುಖ್ಯವಾದಂತಹ ಸಾಧನವಾಗಿದೆ. ಯಾವುದೇ ಯೂನಿವರ್ಸಿಟಿ, ಸ್ಕೂಲು, ಕಾಲೇಜು ಅಥವಾ ಇನ್ಸ್ಟಿಟ್ಯೂಷನ್ ಅಥವಾ ಯಾವುದೇ ವಿಶೇಷವಾದಂತಹ ಕಂಪ್ನೀಸು, ಇಂಡಸ್ಟ್ರೀಸು ಕೇವಲ ಅದಕ್ಕೊಂದು ಫರ್ಮಿಗೊಂದು ಹೆಸರಷ್ಟೇ ಇಟ್ಕೊಂಡಿರಂಗಿಲ್ಲ. ಸೊ ಆ್ಯಂಡ್ ಸೋ ಕಂಪ್ನಿ, ರಾಮ್ಲಾಲ್ ಆ್ಯಂಡ್ ಕಂಪ್ನಿ, ಶ್ಯಾಮ್ಲಾಲ್ ಆ್ಯಂಡ್ ಕಂಪ್ನಿ ಅಷ್ಟೇ ಇಟ್ಕೊಂಡಿರಂಗಿಲ್ಲ. ಅದಕ್ಕೊಂದು ಟ್ರೇಡ್ ಮಾರ್ಕ್ ಇಟ್ಕೊಂಡಿರ್ತಾರೆ. ಟ್ರೇಡ್ ಮಾರ್ಕ್ನಲ್ಲಿ ಇಡೀ ಆ ಒಂದು ಕಂಪ್ನಿಯ, ಆ ವಿದ್ಯಾಸಂಸ್ಥೆಯ ಗುರಿ ಇರ್ತದೆ. ನಾವು ಇಂಥ ವಿದ್ಯೆ ಕೊಡಬೇಕು, ನಾವು ಇಂಥ ಸಮಾಜ ಸ್ಥಾಪನೆ ಮಾಡಬೇಕು, ನಮ್ಮ ಇಂಡಸ್ಟ್ರಿಯ ಗುರಿ ಇದು ಅನ್ನುವಂಥ ಒಂದು ಚಿತ್ರಣ ಮಾಡಿರ್ತಾರೆ. ಇನ್ಸ್ಟಿಟ್ಯೂಷನಿನ ಗುರಿಯ ಟ್ರೇಡ್ ಮಾರ್ಕ್ ಇರ್ತದೆ. ಅದು ಎಲ್ಲ ಕಡೆ ಹಾಕೊಂಡಿರ್ತಾರೆ ಆ ಲೋಗೋ. ಅದನ್ನು ನೋಡಿದಾಗೆಲ್ಲ ಗುರಿ ನೆನಪು ಬರಲಿ, ಅದನ್ನು ನೋಡಿದಾಗೆಲ್ಲ ಉತ್ಸಾಹ ಬರಲಿ, ನಾವು ಈ ಗುರಿ ತಲುಪಬೇಕು, ನಾನು ಈ ಗುರಿ ತಲುಪಬೇಕು. ಹಾಗೆ ಕೆಲವೊಬ್ರು ದೀಪ ಇಟ್ಕೊಂಡಿರ್ತಾರೆ, ಕೆಲವೊಬ್ರು ಪುಸ್ತಕ ಇಟ್ಕೊಂಡಿರ್ತಾರೆ, ಬಹುಶಃ ವಿದ್ಯಾಸಂಸ್ಥೆಯವರು. ಹಾಗೆ ನಮ್ಮ ಜೀವನಕ್ಕೂ ನಾವೊಂದು ಗುರಿ ಇಟ್ಕೋಬೇಕು. ಆ ಗುರಿಯನ್ನು ನಾನು ಕಲ್ಪಿಸ್ಕೋಬೇಕು. ನಾವೇನು ಕಲ್ಪಿಸ್ಕೊತೀವಿ ಅದರ ಸ್ವರೂಪರು ನಾವು ಆಗ್ತೀವಿ. ಜೋ ಆಯಾ ಜೈಸೆ ಆಯಾ ವೈಸೆ ಕಿಯಾ, ಬಂದಂಗೆ ಜೀವನ ನಡೆಸಿದೆ, ಆದಂಗೆ ನನ್ನ ಜೀವನ ಮುಂದುವರೆಸಿದೆ ಅಲ್ಲ. ಪ್ರತಿ ಪರಿಸ್ಥಿತಿಯಲ್ಲೂ ನನ್ನ ಟ್ರೇಡ್ ಮಾರ್ಕ್ ನನಗೆ ಕಾಣಬೇಕು. ನಾನೊಂದು ಜೀವನದ ಟ್ರೇಡ್ ಮಾರ್ಕ್ ಇಟ್ಕೋಬೇಕು. ನನ್ನ ನಯನ, ನನ್ನ ಮುಖ, ನನ್ನ ಸ್ಥಿತಿ, ನನ್ನ ಮಾತು ಎಲ್ಲ ಪರಿಸ್ಥಿತಿಯಲ್ಲೂ ಹೇಗೆ ಇಟ್ಕೋಬೇಕು ಅನ್ನೋದನ್ನು ನಂದು ನಾನೇ ಚಿತ್ರಿಸ್ಕೋಬೇಕು. ಕೆಲವೊಬ್ರು ತಮ್ಮ ಜೀವನವನ್ನು ಚಿತ್ರಿಸ್ಕೊಂಡ್ಬಿಟ್ಟಿರ್ತಾರೆ. ನಾನೇನಾದರೂ ಸಹನೆ ಮಾಡಲ್ಲ, ನಾವು ಹೊಂದ್ಕೊಂಡು ಹೋಗಂಗಿಲ್ಲ, ನಾವು ಒದ್ರಾಡೋನೇ. ಅವ್ರ ಮುಖ ಯಾವಾಗಲೂ ಅದೇ ರೀತಿ ತಮ್ಮ ಚಿತ್ರಣ ತಾವೇ ಚಿತ್ರಿಸ್ಕೊಂಡ್ಬಿಟ್ಟಿರ್ತಾರೆ. ಯಾವಾಗಲೂ ಸಿಟ್ಟಿನ ಮುಖನೇ ಅದನ್ನೇ ಚಿತ್ರಿಸ್ಕೊಂಡಿರ್ತಾರೆ, ಅದರಂಗೆ ಆಗ್ತಾರೆ. ಹಾಗಾದ್ರೆ ನಾ ಹೆಂಗಿರಬೇಕು? ನನ್ನ ಮುಖ ಎಷ್ಟು ಸಮಾಧಾನ, ನಯನದಲ್ಲಿ ಆತ್ಮೀಯತೆ, ನಮ್ಮ ಮಾತುಗಳಲ್ಲಿ ಮಧುರತೆ, ಈ ಚಿತ್ರಣವನ್ನು ನಂದು ನಾನೇ ಕಲ್ಪಿಸ್ಕೋಬೇಕು. ಒಂದು ವೇಳೆ ಒಬ್ಬ ಬಿಸ್ನೆಸ್ ಮ್ಯಾನ್, ನಾನು ಬಡವನಾಗ್ತೀನಿ, ನಾನು ಬಿಸ್ನೆಸ್ಸಲ್ಲಿ ಮುಂದುವರಿಯಂಗಿಲ್ಲ ಅಂತವನ್ನ ಚಿತ್ರಿಸ್ಕೊಂಡ್ರೆ ಅವನು ಹಂಗೆ ಆಗ್ತಾನೆ. ಸೊ ನಮ್ಮ ವಿಷನ್ ಕ್ಲಿಯರ್ ಇರಬೇಕು. ಯಾವಾಗ ವಿಷನ್ ಕ್ಲಿಯರ್ ಇರ್ತದೋ ಗುರಿ ತಲುಪಲಿಕ್ಕೆ ಉತ್ಸಾಹ ಬರ್ತದೆ. ಫ್ಲೋರೆನ್ಸ್ ಶ್ಯಾಡ್ವಿಕ್ ಅನ್ನೋಳು ಒಬ್ಬಳು ಮಹಿಳಾ ಈಜುಗಾರ್ತಿ. ಕ್ಯಾಟ್ರಿನಾ ಚಾನಲ್ ಕ್ರಾಸ್ ಮಾಡಬೇಕಾಗಿದೆ. ಚಾನಲ್ ಅಂದರೆ ಒಂದು ದೊಡ್ಡ ನದಿ ತರಹ. ಅದನ್ನು ಕ್ರಾಸ್ ಮಾಡಬೇಕು, ಅದನ್ನು ಈಜಿ ಗುರಿ ತಲುಪಬೇಕು. ಅದು ಅವಳು ಆ ಕಾಂಪಿಟಿಷನ್, ಆ ಒಂದು ಚಾಲೆಂಜ್ ಯಾವಾಗ ತಗೊಂತಾಳೆ ಅಂದರೆ ಚಳಿಗಾಲದಲ್ಲಿ -ಡಿಗ್ರಿ ಇರ್ತದೆ. ನೀರು ಐಸ್ ಆಗುವಷ್ಟು -ಡಿಗ್ರಿ ಇರ್ತದೆ. ಅಂಥದ್ರಲ್ಲಿ ಆಕೆ ನದಿ ಕ್ರಾಸ್ ಮಾಡಬೇಕು, ಈಜಿ. ಅವಾಗ ಅವಳು ಧುಮುಕ್ತಾಳೆ. ಅವಳಿಗೆ ಚಲೋ ಟ್ರೈನರ್ ಇರ್ತಾನೆ, ಕೋಚ್ ಇರ್ತಾನೆ. ಆ ಕೋಚ್ ಆಕಿನ ಜೊತೆಗೆ ಬೋಟ್ನಲ್ಲಿ, ಶಿಪ್ನಲ್ಲಿ ಬರ್ತಿರ್ತಾನೆ. ಇವಳು ಈಜ್ತಾಳೆ. ಆ ಚಳಿಯಲ್ಲಿ ಈಜ್ತಾಳೆ. ಬ್ಲಡ್, ರಕ್ತ ಹೆಪ್ಪುಗಟ್ಟುವಷ್ಟು ಚಳಿ ಇರ್ತದೆ. 1 ತಾಸು, 2 ತಾಸು, 3 ತಾಸು, 10 ತಾಸು, 14 ತಾಸು, 15 ತಾಸು ಈಜುವಷ್ಟೊತ್ತಿಗೆ ಅವಳಿಗೆ ಸಾಕಾಗ್ಬಿಡ್ತದೆ. ಇನ್ನು ನಾನು ಈಜಕ್ಕಾಗಲ್ಲ, ಅಷ್ಟು ಚಳಿ ಕೊರಿತಿರ್ತದೆ. ಅಷ್ಟು ದೃಢತೆಯಿಂದ ಈಜ್ತಿರ್ತಾಳೆ. ಅವಳ ಹತ್ರ ದೃಢತೆ ಇದೆ, ಅವಳ ಹತ್ರ ಸಾಹಸ ಇದೆ, ಧೈರ್ಯ ಇದೆ, ಉತ್ಸಾಹವಿದೆ. ಆಮೇಲೆ 15 ತಾಸು ಆದಮೇಲೆ ಅಲ್ಲೇ ಕೋಚ್ ಏನು ಪಕ್ಕಕ್ಕೆ ಶಿಪ್ನಾಗ ಬರ್ತಿರ್ತಾರೆ. ಹೇಳ್ತಾಳೆ ಇವಳು, ಇಲ್ಲ ನನಗೇನು ಈಜಕ್ಕಾಗಲ್ಲ, ಭಾಳ ಚಳಿ ಇದೆ, ಪ್ಲೀಸ್ ನನ್ನನ್ನು ಎತ್ತಿಬಿಡಿ. ಅವಾಗ ಅವ್ರು ಸರ್ ಭಾಳ ಸಮಜಾಯಿಸ್ತಾರೆ. ನೀವೊಂದು ಸಾಹಸಕ್ಕೆ ಕೈ ಹಾಕಿ ಗಿನ್ನೀಸ್ ರೆಕಾರ್ಡ್ ಮಾಡ್ಬೇಕು ಅನ್ಕೊಂಡು, ಯಾರೂ ಈಜದೇ ಇರುವಂಥ ಮಹಿಳೆಯರೇ ಈಜಿಲ್ಲ, ಇದನ್ನು ನೀನೇ ಫಸ್ಟ್ ಮಹಿಳೆ ಆಗ್ತಿ. ಈ ಚಳಿಗಾಲದಲ್ಲಿ ಯಾರೂ ಈಜಿಲ್ಲ, ನಿಂದೇ ಹೆಸರು ಕೂತ್ಕೊತದೆ, ಜಗತ್ತಿನವರೆಲ್ಲ ನಿನ್ನನ್ನು ಕೊಂಡಾಡ್ತಾರೆ. ಇನ್ನು ಅರ್ಧ ಮೈಲಿದೆ,
ನೀ ಅರ್ಧ ಮೈಲ ಈಜ್ಬಿಡು, 15 ತಾಸು ಈಜಿ ಒಂದು ಅರ್ಧ ಮೈಲ್ ಈಜ್ಬಿಡು ಅಂತ ಹೇಳ್ತಾರೆ. ಅವಾಗ ಇವಳು ತನ್ನ ಕತ್ತೆತ್ತಿ ಈಜ್ತಾ ನೋಡ್ತಾಳೆ, ಬಹಳಷ್ಟು ಥಿಕ್ ಫಾಗ್, ಎಲ್ಲ ಇಷ್ಟು ಹರಡ್ಬಿಟ್ಟಿದೆ ಅಂತಂದರೆ ಫಾಗ್. ಮುಂದೆ ಅವಳಿಗೆ ಗುರಿನೇ ಕಾಣ್ತಾ ಇಲ್ಲ, ಮಂಜು 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 ಮಂಜು, ದಪ್ಪ ಮಂಜಿದ್ದೆ. ಗುರಿ ನೋಡ್ಲಿಕ್ಕೆ ಟ್ರೈ ಮಾಡ್ತಾಳೆ, ಗುರಿನೇ ಕಾಣಲ್ಲ, ದಡ, ಆ ಕೊನೆ ದಡ ಕಾಣಲೇ ಇಲ್ಲ. ನಮ್ಮ ಸರ್ ನೋಡಿದ್ರಿ ಅರ್ಧ ಮೈಲ್ ಅಂತಾರೆ, ನನಗೆ ದಡನೇ ಕಾಣ್ತಾ ಇಲ್ಲ. ಅರ್ಧ ಮೈಲ್ ಇದ್ರೆ ಕಾಣಬೇಕಿತ್ತು, ಬಹುಶಃ ಇನ್ನೂ ದೂರ ಇದೇನೋ, ನನಗೆ ಸುಮ್ಮನೆ ಉತ್ಸಾಹ ತುಂಬಲಿಕ್ಕೆ ಹಿಂಗೆ ಹೇಳ್ತಿದ್ದಾರೇನು. ಇಲ್ಲ, ನನಗಿನ್ನಾಗಲ್ಲ, ಆಗುಲ್ಲ, ಪ್ಲೀಸ್ ನನ್ನನ್ನು ಮೇಲೆತ್ತಿರಿ. ಮೇಲೆತ್ತಿದ್ರು ಸರ್. ಎತ್ತಿದ ಮೇಲೆ ನೋಡ್ತಾಳೆ, ಅರ್ಧ ಮೈಲಿಗೆ ಆಗಲಿ ಗುರಿ ಬಂದೇ ಬಿಡ್ತಲ್ಲ. ಶಾಕ್ ಆಗ್ಬಿಡ್ತಾವಳಿಗೆ. ಛೇ, ಇನ್ನು ಮನಸ್ಸು ಮಾಡಿ ನಾ ಅರ್ಧ ಮೈಲ್ ಈಜು ಬಿಟ್ಟಿದ್ರೆ ನಾ ಗುರಿ ಬಿಡ್ತಿದ್ನಲ್ಲ. ಹಾಗಾದರೆ ಅವಳ ಹತ್ರ ಎಲ್ಲ ಸಾಹಸ ಉತ್ಸಾಹ ಇದ್ರೂ ಯಾಕೆ ಅವಳು ಗೆಲ್ಲಿಲ್ಲ? ಅವಳಿಗೆ ದೃಶ್ಯ ಕಾಣಲಿಲ್ಲ. ಹಾಗೆಯೇ ನಮ್ಮ ಜೀವನದಲ್ಲೂ ನಮ್ಮ ಗುರಿ ಸ್ಪಷ್ಟ ಕಂಡ್ರೆ ನಾವೆಂಥ ಪರಿಸ್ಥಿತಿಯಲ್ಲೂ ಗೆಲ್ಲಲಿಕ್ಕೆ ಸಾಧ್ಯ. ನಮ್ಮ ಜೀವನದ ಗುರಿ ನಾವು ಏನು ಇಟ್ಕೋಬೇಕನ್ನೋದು ನಾವೇ ಚಾಯ್ಸ್ ಮಾಡ್ಕೋಬೇಕು. ನಮ್ಮ ಜೀವನದ ಗುರಿ ಏನು ಇಟ್ಕೋಬೇಕನ್ನೋದು ಈಶ್ವರೀಯ ವಿಶ್ವವಿದ್ಯಾಲಯದ ರಾಜಯೋಗ ಮೆಡಿಟೇಷನ್ ಕಲಿತಾಗ ನಮ್ಮದು ಶ್ರೇಷ್ಠ ಗುರಿ, ಉನ್ನತ ಗುರಿಯನ್ನು ತಲುಪುವ ಹಾಗೂ ಚಿತ್ರಿಸಿಕೊಳ್ಳುವ ಶಕ್ತಿ ಸಿಗ್ತದೆ. ಭಗವಂತ ಹೇಳ್ತಾರೆ, ಲಕ್ಷ್ಮೀನಾರಾಯಣ ಆಗೋದು ನಿಮ್ಮ ಗುರಿ, ಫರಿಷ್ಠ ಆಗೋದು ನಿಮ್ಮ ಗುರಿ. ಆ ಚಿತ್ರವನ್ನು ಬಾರಿ ಬಾರಿ ನೋಡಿ ಅದರಂತೆ ಆಗಿ ಚಿತ್ರದಂತೆ ಚರಿತ್ರೆ ರೂಪಿಸಲ್ಪಡ್ತದೆ. ಓಂ ಶಾಂತಿ.